ವಿದ್ಯಾರ್ಥಿಗಳೇ, ಇಂದು ನಾನು 10ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡದ ಮೊದಲನೆಯ ಪಾಠ ಒಣಮರದ ಗಿಳಿ ಪಾಠವನ್ನು ಹೇಳ್ತಾ ಇದ್ದೀನಿ. ಮೊದಲಿಗೆ ಈ ಪಾಠವನ್ನು ಬರೆದಂತಹ ಕವಿಯ ಪರಿಚಯ. ಈ ಪಾಠವನ್ನು ಬರೆದವರು ಅ.ರಾ. ಮಿತ್ರ ಅವರು. ಅ.ರಾ. ಮಿತ್ರ ಅವರು 1935ರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿಹೆಬ್ಬಾಳು ಎಂಬಲ್ಲಿ ಜನಿಸಿದರು. ಇವರ ಪೂರ್ಣ ಹೆಸರು ಅಕ್ಕಿಹೆಬ್ಬಾಳು ರಾಮಣ್ಣ ಮಿತ್ರ. ಖ್ಯಾತ ವಾಗ್ಮಿಗಳಾದ ಇವರು ಕನ್ನಡದಲ್ಲಿ ಸ್ನಾತಕೋತ್ತರ ಶಿಕ್ಷಣವನ್ನು ಪಡೆದು ಉಪನ್ಯಾಸಕರಾಗಿ, ಬಳಿಕ ರೀಡರ್, ಪ್ರೊಫೆಸರ್, ಪ್ರಿನ್ಸಿಪಾಲರಾಗಿ ವಿವಿಧ ಕಡೆಗಳಲ್ಲಿ ಸೇವೆ ಸಲ್ಲಿಸಿದರು. ಇಲ್ಲಿ ವಾಗ್ಮಿ ಅಂದರೆ ಚೆನ್ನಾಗಿ ಮಾತನಾಡುವವರನ್ನು ವಾಗ್ಮಿಗಳಂತ ಹೇಳಿ ನಾವು ಕರಿತೀವಿ. ಸಾಹಿತ್ಯ ಕ್ಷೇತ್ರದಲ್ಲೂ ಇವರ ಸಾಧನೆ ಅಸಾಮಾನ್ಯ. ಸಾಮಾನ್ಯ ಇದರ ವಿರುದ್ಧ ಶಬ್ದ ಅಸಾಮಾನ್ಯ. ಆರತಕ್ಷತೆ ಮತ್ತು ಇತರ ಪ್ರಬಂಧಗಳು, ನಾನೇಕೆ ಕೊರೆಯುತ್ತೇನೆ ಮತ್ತು ಇತರ ಪ್ರಬಂಧಗಳು, ಛಂದೋಮಿತ್ರ, ಕನ್ನಡ ಮೇಘದೂತ, ಮಹಾಭಾರತ, ಪಾತ್ರ ಸಂಗತಿಗಳು, ವಚನಕಾರರು ಮತ್ತು ಶಬ್ದಕಲ್ಪ, ಒಳನೋಟಗಳು, ಕವಿಗಳ ಬೆನ್ನೇರಿ, ಕೈಲಾಸಂ ಬದುಕು ಬರಹ ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ನವರತ್ನರಾಮ್ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ, ಕಾವ್ಯಾನಂದ ಪುರಸ್ಕಾರ, ಗೋರೂರು ಸಾಹಿತ್ಯ ಪ್ರಶಸ್ತಿ ಹಾಗೂ ಧರ್ಮಶ್ರೀ ನಗೆರಾಜ ಪ್ರಶಸ್ತಿಗಳು ಸಂದಿವೆ. ಪ್ರಕೃತ ಪಾಠವನ್ನು ಇವರ ಮಹಾಭಾರತ ಪಾತ್ರ ಸಂಗತಿಗಳು ಪುಸ್ತಕದಿಂದ ಆರಿಸಲಾಗಿದೆ. ನಂತರ ಪದಗಳ ಅರ್ಥ. ಆಶ್ಚರ್ಯ, ಅಚ್ಚರಿ, ಬೆರಗು. ಇಲ್ಲಿ ಆಶ್ಚರ್ಯ ಅನ್ನುವಲ್ಲಿ ಆವರಣ ಚಿಹ್ನೆಯೊಳಗೆ ಸ ಅಂತ ಕೊಟ್ಟಾರ. ಆಶ್ಚರ್ಯ ಇದು ತತ್ಸಮ ಪದ. ತತ್ಸಮ ಅಂದ್ರೆ ಸಂಸ್ಕೃತಕ್ಕೆ ಸಮನಾದ ಪದವನ್ನು ನಾವು ತತ್ಸಮ ಅಂತ ಕರಿತೀವಿ. ಅಚ್ಚರಿ ಇದು ತತ್ಸಮ ತದ್ಭವ. ಇದು ಆಶ್ಚರ್ಯ ತತ್ಸಮ ಆದ್ರೆ ಅಚ್ಚರಿ ಇದು ತದ್ಭವ. ತದ್ಭವ ಅಂದ್ರೆ ಸಂಸ್ಕೃತದ ಪದಗಳನ್ನು ಕನ್ನಡದಲ್ಲಿ ನಾವು ಏನು ಮಾಡ್ತೀವಿ, ಅದನ್ನು ಸ್ವಲ್ಪ ಬದಲಾವಣೆ ಮಾಡಿ ಹೇಳ್ತೀವಿ. ಸಂಸ್ಕೃತದಿಂದ ಬಂದಂತಹ ಶಬ್ದಗಳು ಕನ್ನಡದಲ್ಲಿ ಸ್ವಲ್ಪ ಬದಲಾವಣೆ ಆಗ್ತಾವ. ಅದನ್ನು ನಾವು ತದ್ಭವ ಅಂತ ಕರಿತೀವಿ. ಆಶ್ಚರ್ಯ ಇದು ತತ್ಸಮ ಪದ, ಅಚ್ಚರಿ ಇದು ತದ್ಭವ ಪದ. ಕಳಕಳಿಸು, ಮನೋಹರ, ಪ್ರಕಾಶಿಸು, ಹೊಳೆ. ಗಳಿಗೆ ಇದು ಕೂಡ ತದ್ಭವ ಪದ. ಘಟಿಕ ಇದು ಸಂಸ್ಕೃತ ಪದ. ಘಟಿಕ, ಗಳಿಗೆ. 24 ನಿಮಿಷಗಳ ಕಾಲಕ್ಕೆ ನಾವೇನಂತ ಕರಿತೀವಿ, ಗಳಿಗೆ ಅಂತ ಕರಿತೀವಿ. ದುರ್ಬರ, ಧರಿಸಲಾಗದುದು, ಹೊರಲಾಗದುದು. ನಂಜು, ವಿಷ. ಪೊಟರೆ, ಮರದೊಳಗಣ ಟೊಳ್ಳಾದ ಭಾಗ. ಮರದೊಳಗೆ ಕೆಲವೊಂದು ರಂಧ್ರಗಳನ್ನು ಇರ್ತಾವೆ ನೋಡ್ರಿ, ಹೌದಾ? ಅದು ಟೊಳ್ಳಾದ ಭಾಗ, ಗಟ್ಟಿ ಇರಂಗಿಲ್ಲ ಆ ಕಟ್ಟಿಗೆ, ಅದನ್ನು ನಾವು ಟೊಳ್ಳು ಅಂತ ಕರಿತೀವಿ. ಟೊಳ್ಳಾದ ಅಂದ್ರೆ ಹಗುರಾದ ಅಂತಲೂ ಅರ್ಥ ಬರ್ತದ. ಭೋಗ, ಸುಖದ ಅನುಭವ. ಲೋಕವರ್ತನೆ, ಲೋಕದ ಜನರ ನಡವಳಿಕೆ. ಸಂತೋಷ, ಸಂತಸ. ಸಿರಿ, ಶ್ರೀ, ಸಂಪತ್ತು. ಆಶ್ರಯ, ಆಸರೆ ಅಥವಾ ಅವಲಂಬನೆ. ಕೃತಜ್ಞ, ಉಪಕಾರ ಸ್ಮರಣೆ ಇಲ್ಲದವನು. ಕೃತಜ್ಞ ಅಂದರೆ ಉಪಕಾರದ ಸ್ಮರಣೆಯನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವ. ಕೃತಜ್ಞ ಅಂದ್ರೆ ಉಪಕಾರದ ಸ್ಮರಣೆಯನ್ನು ನೆನಪಿನಲ್ಲಿ ಇಡದೆ ಇರುವವನು. ತತ್ವನಿಷ್ಠೆ, ನಂಬಿದ ವಿಚಾರಗಳಿಗೆ ಬದ್ಧನಾಗಿರುವುದು ಅಥವಾ ಶ್ರದ್ಧೆ ತೋರುವುದು. ದುರದೃಷ್ಟ, ಕೆಟ್ಟ ಅಥವಾ ಅದೃಷ್ಟ. ಹೌದಾ? ನೆಕ್ಸ್ಟ್, ಪರಹಿತಾಕಾಂಕ್ಷೆ, ಇನ್ನೊಬ್ಬರ ಒಳಿತನ್ನು ಬಯಸು. ಬೀಗು, ಉಬ್ಬು, ಹಿಗ್ಗು, ಸಂತೋಷಪಡು. ಮುದ, ಹಿಗ್ಗು, ಆನಂದ. ವರ, ಕೊಡುಗೆ. ಸಮೃದ್ಧಿ, ಸಂಪತ್ತು, ಏಳಿಗೆ. ಪಾಠ ಪ್ರವೇಶವನ್ನು ನೋಡೋಣ. ನೆಮ್ಮದಿಯ ನಾಳೆಗಾಗಿ ಇಂದೇ ನಾವು ಒಳಿತಿನ ಹಲವನ್ನು ಕಲಿಯಬೇಕು. ನೆಮ್ಮದಿ ಅಂದರೆ ನಿಶ್ಚಿಂತೆಯಿಂದ ಇರುವಂತಹ ಜೀವನ, ಅದು ನೆಮ್ಮದಿಯ ಜೀವನ. ಯಾವುದೇ ಒಂದು ಚಿಂತೆ ಇರಲಾರ್ದು. ನೆಮ್ಮದಿಯ ನಾಳೆಗಾಗಿ ನಾವು ಮುಂದಿನ ಜೀವನದೊಳಗೆ, ಅಥವಾ ನಾಳೆ ಅನ್ನೋದು ಫ್ಯೂಚರ್ ಅಂತ ನಾವು ಹೇಳ್ತೀವಿ, ಭವಿಷ್ಯದೊಳಗೆ ನಾವು ನೆಮ್ಮದಿಯಿಂದ ಇರಬೇಕು ಅಂದ್ರೆ ನಾವೇನು ಮಾಡಬೇಕು? ಒಳಿತಿನ ಹಲವನ್ನು ಕಲಿಯಬೇಕು. ಒಳಿತು ಅಂದರೆ ಒಳ್ಳೆಯತನ, ಒಳ್ಳೆಯದನ್ನು ನಾವು ಇಂದಿನಿಂದನೇ ಕಲಿಬೇಕು ಅಂತ ಹೇಳ್ತಾರೆ. ಈ ಕಲಿಕೆಯು ಓದಿನಿಂದ, ಕೇಳುವಿಕೆಯಿಂದ, ಸಮಾಜದಿಂದ, ಪ್ರಕೃತಿಯಿಂದ, ಪ್ರಾಣಿ ಪಕ್ಷಿಗಳಿಂದ ಲಭ್ಯವಾಗುತ್ತದೆ.
ಈ ಒಂದು ಒಳಿತನ್ನು ನಾವು ಯಾವ ರೀತಿಯಿಂದ ಕಲಿಬಹುದು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಈ ಕಲಿಕೆಯು ಓದಿನಿಂದ ನಾವು ಯಾವ ರೀತಿ ಒಳಿತನ್ನು ಕಲಿಬಹುದು, ಪಾಠಗಳಿಂದ ಕಲಿಬಹುದು. ಅಥವಾ ಇಲ್ಲಾಂದ್ರೆ ನೀವು ವಾರ್ತಾಪತ್ರಿಕೆಯೊಳಗೆ ನೋಡ್ತೀರಿ, ಯಾವುದಾದರೂ ವ್ಯಕ್ತಿಗಳ ಪುಸ್ತಕಗಳಿಂದ ನೀವು ಏನು ಮಾಡಬಹುದು, ಒಳಿತನ್ನು ಕಲಿಬಹುದು, ಓದಿನಿಂದ ಕಲಿಬಹುದು. ಕೇಳುವಿಕೆಯಿಂದ ನಮ್ಮ ಮನೆಯೊಳಗಿರುವಂಥ ಹಿರಿಯರು, ತಂದೆ ತಾಯಿಗಳಿಂದ, ನೆರೆಹೊರೆಯವರಿಂದ, ಶಿಕ್ಷಕರ ಮಾತುಗಳಿಂದ ನಾವು ಆ ಮಾತುಗಳನ್ನು ಕೇಳಿ ಒಳ್ಳೆಯದನ್ನು ಕಲಿಬಹುದು. ಸಮಾಜದೊಳಗೆ ಹಲವಾರು ವ್ಯಕ್ತಿಗಳದಾರ, ವೈದ್ಯರಿರ್ತಾರೆ, ಪೊಲೀಸರಿರ್ತಾರೆ, ನೆರೆಹೊರೆಯವರು ಇರ್ತಾರೆ, ಸಮಾಜ ಕಲ್ಯಾಣ ಮಾಡುವಂತಹ ಜನರಿರ್ತಾರೆ. ಅವರಿಂದನೂ ಸಹಿತ ನಾವೇನು ಮಾಡಬಹುದು, ಒಳ್ಳೆಯದನ್ನು ಕಲಿಬಹುದು. ಪ್ರಕೃತಿ ಅಂದರೆ ಏನಂತ ಕರಿತೀವಿ ನಾವು? ಪ್ರಕೃತಿ ಅಂದರೆ ನಮ್ಮ ಸುತ್ತಮುತ್ತಲ ಇರುವಂತಹ ವಾತಾವರಣ, ನೀರು, ಗಾಳಿ, ಬೆಟ್ಟ, ಗುಡ್ಡ, ಪ್ರಾಣಿ, ಪಕ್ಷಿ, ಇವೆಲ್ಲವುಗಳನ್ನು ನಾವೇನಂತ ಕರಿತೀವಿ? ಪ್ರಕೃತಿ ಅಂತ ಕರಿತೀವಿ. ಪ್ರಕೃತಿಯೊಳಗೆ ಮರಗಳು ನಮಗೇನು ಕೊಡ್ತಾವ? ನಿಸ್ವಾರ್ಥ ಅದಾವ ಮರಗಳು. ನಾವು ಒಂದಿಷ್ಟು ನೀರು ಹಾಕಿದ್ರೆ ಸಾಕು, ನಮಗೆ ನೆರಳು ಕೊಡ್ತಾವೆ, ಹಣ್ಣು ಕೊಡ್ತಾವೆ, ಹೂ ಕೊಡ್ತಾವೆ, ಉಸಿರಾಟ ಮಾಡಲಿಕ್ಕೆ ಆಮ್ಲಜನಕವನ್ನು ಕೊಡ್ತಾವೆ. ಸೂರ್ಯ ನಮಗೆ ಬೆಳಕು ಕೊಡ್ತಾನೆ, ನೀರಿನಿಂದ ನಾವು ಬದುಕಲಿಕ್ಕೆ ಸಾಧ್ಯ ಇದೆ. ಈ ರೀತಿಯಿಂದ ಪ್ರಕೃತಿ ಅಂದರೆ ಯಾವತ್ತೂ ಅವತ್ರ ಹತ್ರ ನಿಸ್ವಾರ್ಥಗಳದಾವು. ಸ್ವಾರ್ಥದಿಂದ ನಾನೇ ಮರ, ಹಣ್ಣು ನಾ ಯಾಕೆ ಮನುಷ್ಯರಿಗೆ ಕೊಡಬೇಕು, ನೆರಳು ನಾ ಯಾಕೆ ಮನುಷ್ಯರಿಗೆ ನೆರಳನ್ನು ಕೊಡಬೇಕು, ಆ ಹಣ್ಣು ನನಗೇ ಬೇಕು ಅಂತೇಳಿ ಅದೇ ಮರ ತಿಂದು ಕೂತಿತ್ತಂದ್ರೆ ನಮಗೆ ತಿನ್ನಲಿಕ್ಕೆ ಹಣ್ಣುಗಳು ಸಿಗ್ತಾ ಇರಲಿಲ್ಲ. ನೀರು ನಾನು ಮನುಷ್ಯನಿಗೆ ಯಾಕೆ ಕೊಡಬೇಕು, ನೀರು ಅದನ್ನು ನಾನೇ ಕೂಡಬೇಕು ಅಂದ್ರೆ ನಮ್ಗೆ ಕುಡಿಲಿಕ್ಕೆ ನೀರು ಸಿಗ್ತಾ ಇರಲಿಲ್ಲ. ಅಂದರೆ ಇಲ್ಲಿ ಪ್ರಕೃತಿಯಿಂದ ನಾವು ಒಳ್ಳೆಯದನ್ನು ಕಲಿಬಹುದು. ಅವುಗಳು ಯಾವ ರೀತಿ ಅದಾವಂದ್ರೆ ನಿಸ್ವಾರ್ಥವಾಗಿ ಮನುಷ್ಯನ ಎಲ್ಲ ಬೇಕುಗಳನ್ನು ಅವು ಈಡೇರಿಸ್ತಾವ. ಈ ರೀತಿ ನಾವು ಪ್ರಕೃತಿಯಿಂದ ಒಳ್ಳೆಯದನ್ನು ಕಲಿಬಹುದು. ಭೂಮಿಯಿಂದ ನಾವು ಬೆಳೆಯನ್ನು ತೆಗಿತೀವಿ. ಯಾವತ್ತು ಭೂತಾಯಿ ನಾನು ಮನುಷ್ಯರಿಗೆ ಬೆಳೆಯನ್ನು ಕೊಟ್ಟೆ, ನಾವೆಲ್ಲರೂ ಎಲ್ಲದೀವಿ? ವಾಸ ಮಾಡೀವಿ, ಭೂಮಿ ಮೇಲೆ ವಾಸ ಮಾಡೀವಿ. ಭೂಮಿ ನಮ್ಮನ್ನು ಏನು ಮಾಡ್ಯದ? ತನ್ನ ಹತ್ರ ಇಟ್ಕೊಂಡದ. ಅದು ನಿಸ್ವಾರ್ಥ. ಅದರಿಂದ ನಾವು ಒಳ್ಳೆಯತನವನ್ನು ಏನು ಕಲಿಬಹುದು? ಯಾವತ್ತೂ ನಿಮ್ಮೆಲ್ಲರನ್ನು ನಾನು ರಕ್ಷಣೆ ಮಾಡ್ತಾ ಇದ್ದೀನಿ ಅಂತೇಳಿ ಆ ಭೂಮಿ ತಾಯಿ ನಮಗೆ ಯಾವತ್ತೂ ಹೇಳಿಲ್ಲ. ಆಕೆ ತನ್ನ ಕೆಲಸವನ್ನು ನಿಭಾಯಿಸ್ತಾ ಇದ್ದಾಳೆ. ಆ ರೀತಿ ನಾವು ಏನು ಮಾಡಬೇಕು? ನಮ್ಮ ಕೆಲಸವನ್ನು ನಾವು ನಿಭಾಯಿಸಬೇಕು. ಅದರಿಂದ ನಾವು ಒಳ್ಳೆಯದನ್ನು ಕಲಿಬಹುದು. ಪ್ರಾಣಿ ಪಕ್ಷಿಗಳಿಂದ ಯಾವ ರೀತಿ ಕಲಿಬಹುದು? ಪಕ್ಷಿಗಳಿಗೆ ನೋಡ್ರಿ, ಒಂದಿಷ್ಟು ಏನಾದರೂ ಕಾಳು ಚೆಲ್ಲಿದ್ರೆ ಒಂದೇ ಪಕ್ಷಿ ಬಂದು ತಿನ್ನಂಗಿಲ್ಲ. ಆ ಪಕ್ಷಿ ಏನು ಮಾಡ್ತದ? ತನ್ನ ಪಕ್ಷಿ ಸಂಕುಲವನ್ನು ಕರ್ಕೊಂಡು ಬರ್ತದೆ, ತನ್ನ ಮರಿಗಳನ್ನು ಕರ್ಕೊಂಡು ಬಂದು ಏನು ಮಾಡ್ತದ? ಅದು ಕಾಳುಗಳನ್ನು ತಿಂತದ. ಆದರೆ ವ್ಯಕ್ತಿ ಆದವರು ನಾವೇನು ಮಾಡ್ತೀವಿ? ಯಾರಾದರೂ ಏನಾದರೂ ಕೊಟ್ಟರೆ ಅದೆಲ್ಲ ನನಗೇ ಇರಲಿ, ಬೇರೆಯವ್ರಿಗೆ ಏನೂ ದಕ್ಕಬಾರ್ದು ಅನ್ನುವಂತಹ ಒಂದು ನಮ್ಮಲ್ಲಿ ಭಾವನೆ ಇರ್ತದೆ. ಆದರೆ ಪ್ರಾಣಿ ಪಕ್ಷಿಗಳ ಹತ್ತಿರ ಅದು ಇರಂಗಿಲ್ಲ. ನಾವು ಏನು ಮಾಡಬಹುದು? ಪ್ರಾಣಿ ಪಕ್ಷಿಗಳಿಂದ ಒಳ್ಳೆಯದನ್ನು ಕಲಿಬಹುದು. ಹಾಗಾಗಬೇಕಾದರೆ ಸಕಾರಾತ್ಮಕವಾಗಿ ಚಿಂತಿಸುವ ಒಳಗಣ್ಣು ಬೇಕು. ಸಕಾರಾತ್ಮಕ ಅಂದ್ರೆ ಪಾಸಿಟಿವ್ ಥಿಂಕಿಂಗ್ ಅಂತ ಹೇಳ್ತೀವಲ್ಲ ನಾವು. ಯಾವಾಗಲೂ ನಾವು ಒಳ್ಳೆಯ ಭಾವನೆಯನ್ನು, ಒಳ್ಳೆಯ ಚಿಂತನೆಗಳನ್ನು ನಾವು ಮಾಡಬೇಕು. ಕೆಟ್ಟ ಆಲೋಚನೆಗಳನ್ನು ಮಾಡಬಾರ್ದು. ಸಕಾರಾತ್ಮಕವಾಗಿ ಚಿಂತಿಸುವ ಒಳಗಣ್ಣು ಬೇಕು. ಇಲ್ಲಿ ಒಂದು ನೀವು ಸಂಧಿಯನ್ನು ನೋಡಬಹುದು. ಒಳ ಪ್ಲಸ್ ಕಣ್ಣು, ಒಳಗಣ್ಣು. ಇದು ಆದೇಶ ಸಂಧಿ ಅಂತ ಕರಿತೀವಿ. ಇಲ್ಲಿ ಉತ್ತರ ಪದದ ಆದಿಯಲ್ಲಿರುವ ಕಣ್ಣು, ಇಲ್ಲಿ ಕ ಸ್ಥಳದೊಳಗೆ ಏನು ಬರ್ತದೆ ಅಂದ್ರೆ ಸಂಧಿಯಾಗುವಾಗ ಗ ಆದೇಶ ಆಗ್ತದೆ. ಒಳ ಕಣ್ಣು ಹೋಗಿ ಏನಾಗ್ತದೆ? ಒಳ ಗಣ್ಣು ಆಗ್ತದೆ. ಇದು ಒಳಗಣ್ಣು ಆದೇಶ ಸಂಧಿ. ಹಾಗೆ ಕಲಿತುದನ್ನು ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಪಡೆದ ಶಿಕ್ಷಣಕ್ಕೆ ಸಾರ್ಥಕತೆ ಸಿಕ್ಕಂತಾಗುತ್ತದೆ. ನಾನು ನಿಮಗೆ ಸಾಕಷ್ಟು ಸಲ ಹೇಳೀನಿ, ನೀವು ಪ್ರತಿಯೊಂದು ಪಾಠದೊಳಗೆ ಒಂದೊಂದು ಮೌಲ್ಯಗಳನ್ನು ಕಲಿತೀರಿ. ಆ ಪಾಠಗಳನ್ನು ಕೇವಲ ಓದಿ ಬಾಯ್ಪಾಠ ಮಾಡಿ ನೀವು ಪರೀಕ್ಷೆಯೊಳಗೆ ಒಳ್ಳೆಯ ಅಂಕಗಳನ್ನು ಪಡೆದ್ರೆ ಅದು ಸಾರ್ಥಕತೆ ಅಲ್ಲ. ನೀವು ಓದಿದ್ದನ್ನು, ನೀವು ಕಲ್ತಿದ್ದನ್ನು ನಿಮ್ಮ ಜೀವನದೊಳಗೆ ಅದು ಅಳವಡಿಸ್ಕೊಂಡಾಗ ಮಾತ್ರ ಅದು ನೀವು ಕಲಿತ ಪಾಠಕ್ಕೆ, ಒಂದು ಶಿಕ್ಷಣಕ್ಕೆ ಸಾರ್ಥಕತೆ ಬರ್ತದಂಥೇಳಿ ಹೇಳ್ತೀವಿ. ನೋಡ್ರಿ, ಹಾಗೆ ಕಲಿತುದನ್ನು ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಪಡೆದ ಶಿಕ್ಷಣಕ್ಕೆ ಸಾರ್ಥಕತೆ ಸಿಕ್ಕಂತಾಗುತ್ತದೆ. ಪ್ರಕೃತ ಪಾಠದಲ್ಲಿ ಗಿಳಿಯೊಂದರ ಕೃತಜ್ಞತಾ ಭಾವವು ಸುಂದರವಾಗಿ ಚಿತ್ರಿತವಾಗಿದೆ.
ಈ ಪಾಠದೊಳಗೆ ಏನದ ಅಂದ್ರೆ ಒಂದು ಗಿಳಿ ಇರ್ತದ. ಆ ಗಿಳಿ ಕೃತಜ್ಞತಾ ಭಾವ ಅಂದರೆ ಯಾರಾದರೂ ನಮಗೆ ಉಪಕಾರವನ್ನು ಮಾಡಿದ್ರೆ ಆ ಉಪಕಾರವನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು. ಆ ಉಪಕಾರವನ್ನು ನಾವು ಸ್ಮರಣೆಯೊಳಗೆ ಇಟ್ಕೋಬೇಕು, ಮರಿಬಾರ್ದು. ಆ ಗಿಳಿ ಏನು ಮಾಡಿತ್ತು ಅಂದ್ರೆ ಆ ಕೃತಜ್ಞತಾ ಭಾವ ಅಂದ್ರೆ ಆ ಮರ ಏನು ಗಿಳಿಗೆ ಸಹಾಯ ಮಾಡಿತ್ತು, ಆ ಗಿಳಿ ಯಾವ ರೀತಿಯ ಮರಕ್ಕೆ ಕೃತಜ್ಞತೆಯನ್ನು ತೀರಿಸ್ತು ಅಂಥೇಳಿ ಇಲ್ಲಿ ಸುಂದರವಾಗಿ ಚಿತ್ರಿತವಾಗಿದೆ. ಪ್ರಕೃತಿಯನ್ನು ಪ್ರೀತಿಸಬೇಕು. ಪ್ರಕೃತಿಯನ್ನು ಪ್ರೀತಿಸಬೇಕು ಅಂದ್ರೆ ನಾವೇನು ಮಾಡ್ತೀವಿ, ಹೋಗೋಗ್ತಾ ಒಂದಿಷ್ಟು ಹೂ ಹರಿಯೋದು, ಯಾವುದರ ಯಾರೇ ಮನೆಯೊಳಗೆ ಗಿಡ ಹಚ್ಚಿರ್ತಾರೆ ಅದನ್ನು ಕಿತ್ಕೊಂಡು ಹೋಗೋದು ಅಥವಾ ಅದನ್ನು ಕಟ್ ಮಾಡೋದು, ಅವ್ರು ಯಾರೂ ಇಲ್ಲಾಂದ್ರೆ ಆ ಗಿಡಕ್ಕೆ ಕಲ್ಲು ಒಗೆಯೋದು, ಅದನ್ನು ಹಾಳು ಮಾಡೋದು, ಈ ರೀತಿ ಮಾಡ್ತೀವಿ. ಆ ರೀತಿ ಮಾಡಬಾರ್ದು. ನಾವು ಪ್ರಕೃತಿಯನ್ನು ಪ್ರೀತಿಸಬೇಕು. ನಮ್ಮ ಕಡೆಯಿಂದ ಮರ ಹಚ್ಚಲಿಕ್ಕೆ ಆಗಲಿಲ್ಲ ಅಂದ್ರೆ ಬೇರೆಯವ್ರು ಹಚ್ಚಿದ ಮರವನ್ನು ಕಿತ್ತಿ ಹೋಗಬಾರ್ದು. ಹೌದಾ? ಒಂದು ಸಸಿ ಹಚ್ಚಿರ್ತಾರೆ ಯಾರೋ ಮನೆ ಮುಂದೆ, ಅವರು ಹಚ್ಚಿ ಅದಕ್ಕೆ ನೀರು ಹಾಕಿ ಬೆಳೆಸ್ತಿರ್ತಾರೆ, ಅದನ್ನು ನೋಡ್ಕೋತಿರ್ತಾರೆ. ನಮಗೆ ಅದನ್ನು ನೋಡ್ಕೊಳ್ಳಿಕ್ಕೂ ಆಗಂಗಿಲ್ಲ. ನಾವು ಹಚ್ಚೋದು ಬೇಡ, ಬೇರೆಯವ್ರು ಹಚ್ಚಿದ್ದನ್ನು ನಾವೇನು ಮಾಡ್ತೀವಿ, ಅವ್ರು ಇರಲಾರ್ದಾಗ ಅದನ್ನು ಕಿತ್ತು ಹಾಕಿಬಿಡ್ತೀವಿ. ಇಂಥ ದುಷ್ಟತನ ನಮ್ಮ ಹತ್ರ ಇರಬಾರ್ದು. ಇಲ್ಲಿ ಹೇಳ್ತಾರೆ ಕವಿ, ಪ್ರಕೃತಿಯನ್ನು ಪ್ರೀತಿಸಬೇಕು. ಪ್ರೀತಿಸುತ್ತಿರುವುದರ ಸಂಕೇತವಾಗಿ ನಮ್ಮ ಪರಿಸರವನ್ನು ಸದಾ ಸಸ್ಯ ಸಮೃದ್ಧವಾಗಿರುವಂತೆ ಇರಿಸಿಕೊಳ್ಳಬೇಕು. ಕೇವಲ ಪ್ರೀತಿ ಮಾಡೋದಂದ್ರೆ ಬರೀ ನೋಡ್ಕೋತ ಹೋಗೋದಲ್ಲ. ಹೌದಾ? ಎಷ್ಟು ಚಂದ ಹಚ್ಚಾರಂತೇಳಿ ಅದಕ್ಕೊಂದೆರಡು ಕಮೆಂಟ್ ಕೊಟ್ಟು ಹೋಗೋದಲ್ಲ. ಆ ಪ್ರಕೃತಿಯನ್ನು ನಾವು ಸಹ ಏನು ಮಾಡಬೇಕು ಅಂದ್ರೆ, ಕೆಲವೊಬ್ಬರು ಹಚ್ಚಿರ್ತಾರೆ ಮನೆ ಮುಂದೆ ಜಾಗ ಅದಂಥೇಳಿ ಅವರ ಸಸಿಗಳನ್ನು ಹಚ್ಚಿರ್ತಾರೆ, ಗಿಡಗಳನ್ನು ಹಚ್ಚಿರ್ತಾರೆ. ನಮ್ಮ ಕಡೆ ಜಾಗ ಇಲ್ಲಾಂದ್ರೆ ಎಲ್ಲಿ ಜಾಗ ಇರ್ತದೆ, ಅಟ್ಲೀಸ್ಟ್ ಪಾಟರ್ ತಂದು ನೀವೇನು ಮಾಡಬೇಕು, ಆ ಒಂದು ಗಿಡಗಳನ್ನು ಹಚ್ಚಬೇಕು. ಕೇವಲ ಪ್ರಕೃತಿಯನ್ನು ಪ್ರೀತಿ ಮಾಡಬೇಕು ಅಂದ್ರೆ ಪ್ರೀತಿಸೋದ್ರ ಸಂಕೇತ ಏನು ಹಂಗಂದ್ರೆ, ನಾವು ಸಹ ಏನು ಮಾಡಬೇಕು, ನಮ್ಮ ಕೈಲಾದ ಮಟ್ಟಿಗೆ ಪ್ರಕೃತಿಯೊಳಗೆ, ನಮ್ಮ ವಾತಾವರಣದೊಳಗೆ, ನಮ್ಮ ಮನೆ ಆಜು ಬಾಜು ಎಲ್ಲೇ ಖಾಲಿ ಸ್ಥಳ ಇದ್ದರೆ ನಾವೇನು ಮಾಡಬೇಕು, ಆ ಒಂದು ಗಿಡಗಳನ್ನು ಹಚ್ಚಲಿಕ್ಕೆ ಪ್ರಯತ್ನ ಮಾಡಬೇಕು. ಸದಾ ಸಸ್ಯ ಸಮೃದ್ಧವಾಗಿರುವಂತೆ ಇರಿಸಿಕೊಳ್ಳಬೇಕು. ಕೇವಲ ಹಚ್ಚಂದಾರ ಒಂದಿಷ್ಟು ಮರ ಗಿಡ ಹಚ್ಚಂದಾರ ಅಂತೇಳಿ ಹಚ್ಚುವುದಲ್ಲ, ಅದಕ್ಕೆ ನೀವು ಪೋಷಣೆ ಮಾಡಬೇಕು, ಅದಕ್ಕೆ ನೀವು ಆರೈಕೆ ಮಾಡಬೇಕು. ಯಾವ ರೀತಿ ತಾಯಿ ತನ್ನ ಮಗುವಿಗೆ ಆರೈಕೆ ಮಾಡ್ತಾಳಲ್ಲ, ಅದೇ ರೀತಿ ಅದಕ್ಕೆ ನೀರು ಹಾಕಬೇಕು, ಅದಕ್ಕೆ ಸರಿಯಾಗಿ ಗೊಬ್ಬರವನ್ನು ಹಾಕಬೇಕು, ಅದನ್ನು ಚೆನ್ನಾಗಿ ಬೆಳೆಯುವಂತೆ ನೀವೇನು ಮಾಡಬೇಕು, ಅದನ್ನು ನೋಡ್ಕೋಬೇಕು. ನಮ್ಮ ಸರ್ವಾಂಗೀಣ ಬೆಳವಣಿಗೆಗೆ ಕಾರಣಕರ್ತರಾದ ಎಲ್ಲವನ್ನೂ ಕೃತಜ್ಞತೆಯಿಂದ ಗೌರವಿಸಬೇಕು ಎಂಬ ಸಂದೇಶ ಇಲ್ಲಿದೆ. ನಮ್ಮ ಸರ್ವಾಂಗೀಣ ಬೆಳವಣಿಗೆ ಅಂದರೆ ಯಾವುದು? ನಮಗೆ ಬೆಳಿಲಿಕ್ಕೆ, ಇಷ್ಟೊಂದು ನಾವು ಮುಂದೆ ಹೋಗಲಿಕ್ಕೆ ನಮಗೆ ಯಾರೆಲ್ಲ ಸಹಾಯ ಮಾಡಿರ್ತಾರ ಅವರನ್ನು ನಾವೇನು ಮಾಡಬೇಕು, ಯಾವಾಗಲೂ ಗೌರವಿಸಬೇಕು. ಅವರ ಕೃತಜ್ಞತೆಯನ್ನು, ಅವರು ಮಾಡಿದಂಥ ಉಪಕಾರವನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು ಎಂಬುದು ಈ ಪಾಠದ ಒಂದು ಸಂದೇಶ. ಮುಂದಿನ ಭಾಗದೊಳಗೆ ನಾವು ಪಾಠದ ಸಾರಾಂಶವನ್ನು ನೋಡೋಣ. ಧನ್ಯವಾದಗಳು ವಿದ್ಯಾರ್ಥಿಗಳೇ.